ಇರೋದು. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಈಗ ನನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನಿನ್ನ ಮೇಲೆ ಆರೋಪ ಮಾಡ್ತೀನಿ ನಾನು ವಿಶ್ವಾಸ ದ್ರೋಹಿ ಅಂತ. ನೀ ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಮತ್ತೆ ಸುಮ್ಮನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದ್ರೆ ಕಳ್ಳನ ಅವರು? ಭ್ರಷ್ಟ ಅಂತ ಹೇಳ್ತೀನಿ. ಭ್ರಷ್ಟನ? ಸುಮ್ಮನೆ ಹೇಳು. ದಾಖಲಾತಿ ಇಲ್ಲೇನೆ ಹೇಳ್ಬಾರ್ದು. ಏನಾದ್ರು ಆಧಾರ ಇಟ್ಕೊಂಡು ಇದು ಹೇಳ್ಬೇಕಲ್ವ. ಈಗ ಸಿದ್ದರಾಮಯ್ಯ ಭ್ರಷ್ಟ ಅಂತ ಅನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ದ್ರೋಹ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ಅರಳು ಮರಳು. ಅವ್ರ ಕಾಲದಲ್ಲಿ ಯಾರಿಗೆ ಭ್ರಷ್ಟರು ಅಂತ ಕರೆದದು? ಬಸನಗೌಡ ಯತ್ನಾಳ್ ಯಾರಿಗೆ ಕರೆದದು? ಯಾರಿಗ್ರಿ ಕರೆದದು? ಯಾವ ಪಾರ್ಟಿಯವರು ಅವರು? ಆಗ ಉಚ್ಚಾಟನೆ ಮಾಡಿದ್ರಾ? ಆಗ ಬಿಜೆಪಿನಲ್ಲಿ ಇದ್ರಲ್ಲ, ಕರೆದಿದ್ರಲ್ಲ. ಮತ್ತೆ ಭ್ರಷ್ಟರಲ್ವಾ ಯಡಿಯೂರಪ್ಪ? ಮಾರಿಷಸ್ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಮಾರಿಷಸ್ನಲ್ಲಿ 10,000 ಕೋಟಿ. ನಾನು ಹೇಳಿರೋದಲ್ಲ ಇದು, ಅವ್ರ ಪಾರ್ಟಿ ಮನುಷ್ಯನೇ ಹೇಳಿರೋದು. ವಿಶ್ವನಾಥ ಏನಂತ ಹೇಳಿದ? ನಮ್ಮ ಮೈಸೂರಿನ ವಿಶ್ವನಾಥ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಯಾರು ಅವ್ರ ಯಾವ ಪಾರ್ಟಿಯವರು? MP ಅಲ್ಲ, MLC ಅವ್ರು ಮಾಡಿರೋದಲ್ವಾ? ಮತ್ತೆ ಅವ್ರು ಮಾಡಿದ ಮೇಲೆ ಸುಳ್ಳ ನಿಜನ ಅದು? ನೀವು ನಂಬ್ಕೊತೀರಾ ಇಲ್ವಾ? ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಆರೋಪ ಅಂತಂದ್ರೆ, ನಾನು ಬಡವರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ಬಾಗಲಕೋಟೆಯಲ್ಲಿ ನಿಮ್ಮ ಸ್ವಜಾತಿಯ ಅಭ್ಯರ್ಥಿ ಇರೋದ ಕಾರಣಕ್ಕೆ ಇಲ್ಲಿ ಟಿಕಾಣಿ ಹೊಡಿ ಎಲೆಕ್ಷನ್ ಮಾಡ್ತಾ ಇದ್ರಿ ಅಂತ ಆರೋಪ ಮಾಡ್ತಾರೆ ಸರ್. ಅದೇ ಯಡಿಯೂರಪ್ಪನವರು. ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೇನೆ ನೀವು ಇಲ್ಲಿ ಟಿಕಾಣಿ ಹೊಡಿ. ಅವ್ರು ಯಾವ ಜಾತಿ? ಯಾರಿಗೆ ಮಾಡ್ತಾ ಇದ್ರು ಅವರು? ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರ್ಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯ್ತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ದಾವಣಗೆರೆಗೆ ಹೋಗಿದ್ದು ಬಂದೆ. ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟು? ಮತ್ತೆ ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು. ಅವರು ಏನಾದ್ರು ಒಂದು ಆಧಾರ ಇರ್ಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರ್ಬೇಕಲ್ಲಪ್ಪ. ಸುಮ್ಮನೆ ಏನ್ ಬೇಕಾದ್ರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆ ಥರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡಬೇಕು. ಆಧಾರ ಸಹಿತವಾಗಿ ಇಲ್ಲದೆ ಹೋದ್ರೆ ಅದು ಆಧಾರ ರಹಿತ ಆಗ್ಬಿಡ್ತದೆ. ಅದಕ್ಕೆ ಏನು ಕಿಮ್ಮತ್ ಇರೋದಿಲ್ಲ. ಅದಕ್ಕೆ ಗ್ಯಾರಂಟಿ ಹೆಸರಲ್ಲಿ ಕೋಟಿ ಲೂಟಿ ಮಾಡಿದ್ದಾರೆ. 2028 ಅಷ್ಟೇ ಅಲ್ಲ, ಈ 2 ಉಪಚುನಾವಣೆಯಲ್ಲೂ ನಾವೇ ಗೆಲ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ರು. ಯಡಿಯೂರಪ್ಪ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿದೆ ಸರ್ಕಾರ. ಗ್ಯಾರಂಟಿ ಹೆಂಗೆ ಲೂಟಿ ಆಗುತ್ತೆ? ಅವ್ರ ಅಕೌಂಟ್ಗೆ ಹೋಗುತ್ತೆ. ಹೇಳಪ್ಪ ನೀನೆ, ಹೆಂಗೆ ಲೂಟಿ ಆಗುತ್ತೆ? ಎಲ್ಲಿ ಲೂಟಿ ಮಾಡೋದು? ಎಲ್ಲಪ್ಪ ಎಲ್ಲ ನಾನು ಹೇಳೋದಲ್ಲಯ್ಯ, ನೀವು ಕೇಳಬೇಕು. ಎಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಲೂಟಿ ಮಾಡೋದು? ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಲೂಟಿ ಮಾಡೋದು ಹೆಂಗೆ? ನೇರವಾಗಿ ಅವ್ರ ಅಕೌಂಟಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೊಂಟೋಯ್ತದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ
ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಹೆಂಗೆ ಲೂಟಿ ಆಗುತ್ತೆ? ಯುವ ನಿಧಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಗೃಹಲಕ್ಷ್ಮಿ ಅವ್ರು ಎಷ್ಟು 200 ಯೂನಿಟ್ ಆಗಿರ್ತದೆ ಆ 200 ಯೂನಿಟ್ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ. KEB ಡಿಪಾರ್ಟ್ಮೆಂಟಿಗೆ ಕೊಟ್ಬಿಡ್ತೀವಿ. ಬಸ್ ಫ್ರೀ ಶಕ್ತಿ ಯೋಜನೆ ಅವ್ರು ಎಷ್ಟು ಟ್ರಾವೆಲ್ ಮಾಡಿರ್ತಾರೆ ಅಷ್ಟು ದುಡ್ಡು ಕೊಟ್ಬಿಡ್ತೀವಿ KSRTC ಡಿಪಾರ್ಟ್ಮೆಂಟಿಗೆ. ಅನ್ನಭಾಗ್ಯ ಅದನ್ನು ಕೊಟ್ಬಿಡ್ತೀವಿ. ಇಲ್ಲಿ ದುಡ್ಡು ಎಲ್ಲಿ, ಲಂಚವೆಲ್ಲ ಹೆಂಗೆ ಹೊಡಿಯೋದು? ನೀನು ಹೇಳಪ್ಪ, ನೀನು ಹೇಳಯ್ಯ. ಅಲ್ಲಪ್ಪ ಯಡಿಯೂರಪ್ಪ, ಅದಕ್ಕೆ ನಾನು ಹೇಳಿದ್ದು ಯಡಿಯೂರಪ್ಪನವ್ರಿಗೆ ವಯಸ್ಸಾದ ಮೇಲೆ ಸುಳ್ಳು ಹೇಳಬಾರ್ದು. ಈಗ ರಾಜಕೀಯದಲ್ಲಿ ಸಕ್ರಿಯ ರಾಜಕಾರಣದಲ್ಲೂ ಇಲ್ಲ ಅವರು. ಸುಳ್ಳು ಯಾಕೆ ಹೇಳ್ತಾರೆ?